ಒಂದೊಂದು ಕಲ್ಲು ಯಾವ ಸೈಜ್ ಐತೆ ಅಂತ ನೋಡಿ ಸರ್. ಮಾಡಿಸಿದ್ರೆ ಈ ಥರ ಕೆಲಸ ಮಾಡಿಸ್ಬೇಕು ಸರ್. ಮುಳ್ತಂತಿ ಬೇಕಾದರೂ ನಾವು ಮುಳ್ತಂತಿ ಮಾಡ್ಕೊಡ್ತೀವಿ, ಜಾಲರಿ ಬೇಕಾದರೂ ಜಾಲರಿ ಮಾಡ್ಕೊಡ್ತೀವಿ, ಮಿಲ್ಟ್ರಿ ಬ್ಲೇಡ್ ತಂತಿ ಬೇಕಾದರೂ ಬ್ಲೇಡ್ ಮಾಡ್ಕೊಡ್ತೀವಿ. ಆಮೇಲೆ ವಾಲ್ ಕಾಂಪೌಂಡ್ ಬೇಕು ಅಂತ ಹೇಳಿದ್ರೆ ಸರ್ ವಾಲ್ ಕಾಂಪೌಂಡ್ ಮಾಡ್ಕೊಡ್ತೀವಿ ಸರ್. ನಾವು 8 ಕೇಳ್ ಸಪೋರ್ಟ್ ಕಲ್ಲು ಕೊಟ್ಟಿರಬೇಕು, ಮೂಲೆಗೆ ಜೋಡಿ ಕಲ್ಲು ಹಾಕೋಬೇಕು ಸರ್. ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡ್ರೆ ನಾವು 20 ವರ್ಷ ಸರ್ವಿಸ್ ಕೊಡ್ತೀವಿ ಸರ್. 6 ಅಡಿ ಬೇಕಾದ್ರೆ 6 ಅಡಿ ಮಾಡ್ಕೊಡ್ತೀವಿ, 7 ಅಡಿ ಬೇಕಾದ್ರೆ 7 ಅಡಿ ಮಾಡ್ಕೊಡ್ತೀವಿ, 8 ಅಡಿ ಬೇಕಾದ್ರೆ 8 ಅಡಿ ಮಾಡ್ಕೊಡ್ತೀವಿ, 9 ಅಡಿ ಬೇಕಾದ್ರೆ ಸರ್ 9 ಅಡಿನೂ ಮಾಡ್ಕೊಡ್ತೀವಿ ಸರ್, 10 ಅಡಿ ಬೇಕಾದರೂ ಮಾಡ್ಕೊಡ್ತೀವಿ ಸರ್ ನಮ್ಮ ರೈತರಿಗೋಸ್ಕರ. ಸರ್ ನಮ್ಮ ಸರ್ವಿಸು ನಮ್ಮ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿಗಾರ ಕರೀಲಿ ಸರ್, ನಾವು ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಅಲ್ಲೇ ಇದ್ದು ಕೆಲಸ ಮಾಡ್ಬಿಟ್ಟು ಬರ್ತೀವಿ ಸರ್. ನಮಸ್ಕಾರ, ನಮ್ಮ ಹೆಸರು ಗಜೇಂದ್ರ ಅಂತ. ನೀವು ನೋಡ್ತಾ ಇರ್ಬೋದು ಈ ಫೆನ್ಸಿಂಗ್ ವರ್ಕ್ ಯಾವ ಥರ ಮಾಡಿದ್ದೀವಿ ಅಂತ. ಸರ್ ಈ ಪ್ಲಾಟ್ ಬಂದು 3.5 ಎಕರೆ ಇರೋದು, 320 ಕಲ್ಲು ಹಾಕಿದ್ದೀವಿ. ಚಿಕ್ಕ ತೆಂಗಿನ ಸೊಸಿ ಇಕ್ಕವ್ರೆ, ಮುಳ್ಳಂದಿ ಕಾಟ ಇತ್ತು ಸರ್. ಇವಾಗ ಇದು ಮಾಡಿಸ್ದಾಗಿಂದ ಓನರು ತುಂಬ ಖುಷಿ ಪಟ್ಟವ್ರೆ ಸರ್. ಸರ್ ನೀವು ನೋಡ್ತಾ ಇರ್ಬೋದು ಕಲ್ಲು, ಒಂದೊಂದು ಕಲ್ಲು ಯಾವ ಸೈಜ್ ಐತೆ ಅಂತ ನೋಡಿ ಸರ್. ಮಾಡಿಸಿದ್ರೆ ಈ ಥರ ಕೆಲಸ ಮಾಡಿಸ್ಬೇಕು ಸರ್. ಇಲ್ಲ ಯಾಕೆಂದರೆ ಹಾಕೋದು ಒಂದೇ ಸಾರಿ ಬಂಡವಾಳ ಸರ್, ಯಾವಾಗೂ ಹಾಕೋಕ್ಕಾಗಲ್ಲ. ಒಂದು ಸಾರಿ ಬಂಡವಾಳ ಹಾಕ್ತೀರಿ ಸರ್, ಚೆನ್ನಾಗಿರೋ ಕಲ್ಲು ತರಿಸ್ಕೊಂಡು ಕೆಲಸ ಮಾಡಿಸಿ ಸರ್. ಸರ್ ಇದು ಹಸಿ ಕಲ್ಲು ಸರ್, ಸುಟ್ಟು ಕಲ್ಲು ನಾವು ಆಗಲ್ಲ. ಸುಟ್ಟು ಕಲ್ಲು ಹಾಕಿದ್ರೆ ತತ್ತ ಇದ್ದಂಗೆ ಒಡೆದೋಗುತ್ತೆ ಸರ್, ಆಮೇಲೆ ಬಿಸಿಲಿಗೂ ಒಡೆದೋಗುತ್ತೆ ನಿಲ್ಲಿಸ್ತಾ ಇದ್ದಂಗೆ. ಇವು ಹಸಿ ಕಲ್ಲು ನೀವು ನೋಡ್ಬೋದು, ಈ ಬೌಂಡ್ರಿ ಪೂರ್ತಿ ನೋಡ್ಬೋದು ಯಾವ ಥರ ವರ್ಕ್ ಮಾಡಿದ್ದೀವಿ ಅಂತ. ಸರ್ 4 ಇಂಚ್ ದಪ್ಪ ಬರುತ್ತೆ, 5 ಇಂಚ್ ಅಗಲ ಬರುತ್ತೆ. ನಾವು ಹೋಗಿರ್ತೀವಿ ಲೋಡ್ ಮಾಡಬೇಕಾದ್ರೆ, ನಾವು ನಿಂತ್ಕೊಂಡು ಲೋಡ್ ಮಾಡಿಸ್ತೀವಿ ಸರ್. ಆಮೇಲೆ ಓನರ್ ಪಕ್ಕದಲ್ಲಿ ಅನ್ಲೋಡ್ ಮಾಡಬೇಕಾದ್ರೂ ಅಲ್ಲಿ ನಿಂತಿರ್ತಾರೆ. ಇದು ಬೇಡ ಕಣಪ್ಪ ಅಂದರೆ ನಾವು ಅಂಥ ಕಲ್ಲು ತುಂಬಿಸೋದಿಲ್ಲ ಸರ್, ರಿಜೆಕ್ಟ್ ಮಾಡಿರೋ ಕಲ್ಲು ಹಾಕ್ಸೋದು ಇಲ್ಲ ಸರ್. ಓನರ್ ಬೇಡ ಅಂದರೆ ಬೇಡ ಸರ್. ಮುಳ್ತಂತಿ ಬೇಕಾದರೂ ನಾವು ಮುಳ್ತಂತಿ ಮಾಡ್ಕೊಡ್ತೀವಿ, ಜಾಲರಿ ಬೇಕಾದರೂ ಜಾಲರಿ ಮಾಡ್ಕೊಡ್ತೀವಿ, ಮಿಲ್ಟ್ರಿ ಬ್ಲೇಡ್ ತಂತಿ ಬೇಕಾದರೂ ಬ್ಲೇಡ್ ಮಾಡ್ಕೊಡ್ತೀವಿ. ಆಮೇಲೆ ವಾಲ್ ಕಾಂಪೌಂಡ್ ಬೇಕು ಅಂತ ಹೇಳಿದ್ರೆ ಸರ್ ವಾಲ್ ಕಾಂಪೌಂಡು ಮಾಡ್ಕೊಡ್ತೀವಿ ಸರ್. ನಾವು ಒಳಗಡೆ ಯಾವ ಪ್ರಾಣಿನೂ ಹೋಗ್ಬೇಡ್ದು ಅಂದ್ಬಿಟ್ಟು ಮೆಸ್ ಹಾಕಿಸ್ಕೊಂಡವ್ರೆ ಓನರು. ಇದರಲ್ಲಿ ಪ್ರಾಣಿಗಳು ಏನು ಒಳಕ್ಕೆ ಹೋಗಲ್ಲ ಸರ್. ನೀವು ನೋಡ್ಬೋದು ಒಳಗಡೆ ಎಷ್ಟು ಚಿಕ್ಕ ಟೊಮೊಟೊ ಗಿಡ ಎಷ್ಟೊಂದು ಹಣ್ಣು ಬಿಟ್ಟದೆ ನೋಡ್ಬೋದು ಸರ್. ಇದು ಮಾಡಿಸಿರೋದ್ರಿಂದ ಸರ್ ಅಷ್ಟೊಂದು ಹಣ್ಣು ಇರೋಕ್ಕೆ ಚಾನ್ಸಸ್ ಸರ್ ಅದರಲ್ಲಿ. ಆಮೇಲೆ ಚಿಕ್ಕ ಸೊಸಿಗಳು ಸರ್, ಮುಳ್ಳಂದಿ ಬಿಡಲ್ಲ ಸರ್, ಎಲ್ಲ ಕಿತ್ತಾಕ್ಬಿಡ್ತವೆ. ಆಮೇಲೆ ಪಕ್ಕ ಆಡು ಕುರಿ ಮೇಯ್ಸೋರು ಸರ್, ಸೊಸಿಗಳೆಲ್ಲ ಮೇಯ್ಸ್ಕೊಬಿಡ್ತಾರೆ. ಅದರಿಂದ ಸರ್ ಓನರ್ ಬಂದು ನಮ್ಮ ಚೈನ್ ಲಿಂಕ್ ಮೆಸ್ಸೇ ಮಾಡಿಕೊಡು ಅಂತ ಹೇಳಿದ್ದು ಸರ್, ಮಾಡಿಕೊಟ್ಟಿದ್ದೀವಿ. ಆಮೇಲೆ ಸರ್ ಇನ್ನೊಂದು ಹೇಳ ನಿಮಗೆ ಚೈನ್ ಲಿಂಕ್ ಮೆಸ್ ಬೇಡ ಅಂದ್ರೂ ಇನ್ನೂ ತಂತಿನೇ ಸಾಕು ಅಂದರೂ ತಂತಿನೇ ಮಾಡ್ಕೊಡ್ತೀವಿ ಸರ್. ತಂತಿ ಆದರೆ 6 ಲೈನ್ ಬೇಕಾದ್ರೆ 6 ಲೈನ್ ಹಾಕ್ಕೊಡ್ತೀವಿ, 7 ಲೈನ್ ಬೇಕಾದ್ರೆ 7 ಲೈನ್ ಹಾಕ್ಕೊಡ್ತೀವಿ. ಸರ್ ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಗೆ ಮೆಸ್ ಹಾಕ್ಕೊಡಿ ಸಾಕು ಅಂತ ಹೇಳಿದರು. ಇದಕ್ಕೂ 4 ಲೈನು ತಂತಿ ಹಾಕ್ಬಿಟ್ಟು ಸರ್ ಮೆಸ್ ಹಾಕ್ಕೊಟ್ಟಿದ್ವಿ ಸರ್. ಟಾಟಾ ಕಂಪ್ನಿದೇ ಹಾಕಿರೋದು. ತಂತಿ ಬಂದು ಟಾಟಾನೇ ಹಾಕಿರೋದು, ಮೆಸ್ ಬಂದು ಟಾಟಾನೇ ಹಾಕಿರೋದು. ಯಾಕೆಂದರೆ ನಾವು ರೆಫರ್ ಮಾಡೋದೇ ಟಾಟಾನೇ ಹಾಕ್ಸಿ ಅಂತ ಹೇಳೋದು. ಯಾಕೆಂದರೆ ಇದರಲ್ಲಿ 15 ವರ್ಷ ಐತೆ ಸರ್, ಗ್ಯಾರಂಟಿ ವಾರಂಟಿ ಎಲ್ಲ 15 ವರ್ಷ ಕೊಡ್ತಾರೆ ಕಂಪ್ನಿ ಕಡೆಯಿಂದನೇ. ಅದರಿಂದ ಟಾಟಾನೇ ಹಾಕ್ಸಿ ಅಂತ ನಾವು ಹೇಳ್ತೀವಿ ಸರ್. ಇಲ್ಲಾಂದರೆ ಓನರು ನಮ್ಮ ಟಾಟಾ ಬೇಡ ಇನ್ನೂ ಕಮ್ಮಿದಾಗ ಕೊಡಪ್ಪ ಅಂದರೂ ಮಾಡ್ಕೊಡ್ತೀವಿ ಸರ್. ಅದರಲ್ಲೂ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡ್ರೆ ನಾವು 20 ವರ್ಷ ಸರ್ವಿಸ್ ಕೊಡ್ತೀವಿ ಸರ್. ಇವಾಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ, 10,000 ಉಳ್ಸೋಕೆ ಹೋದರೆ ತಿರ್ಗಾ 2 ತಿಂಗಳು 3 ತಿಂಗಳಿಗೆಲ್ಲ ತಿರ್ಗಾ ಬಂಡವಾಳ ಹಾಕ್ಬೇಕಾದ್ರೆ ರೀವರ್ಕ್ ಮಾಡಿಸ್ಬೇಕೈತೆ ಸರ್. ಆ ಥರ ಮಾಡ್ಕೊಳ್ಳೋದು ಬೇಡ ಸರ್. ಮಾಡಿಸ್ತೀರಿ, ನಾವು ಹೇಳ್ದಂಗೆ ಮಾಡಿಸ್ಕೊಳ್ಳಿ ಸರ್, ಒಳ್ಳೆ ಕೆಲಸ ಮಾಡಿಕೊಡ್ತೀವಿ ಸರ್. ಈ ಸಪೋರ್ಟಿವ್ ಕಂಬ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಮೇನು ಬಲ ಎಲ್ಲ ಇಲ್ಲೇ ಸರ್ ಇರೋದು. ಈ ಕಡೆಯಿಂದ ಎಳೆದು ಜೀವರ ಹಾಕಿ ಎಳೆದು ಕಟ್ಟಿ, ಈ ಕಡೆ ತಂತಿ ಹಾಕಿ ಎಳೆದು ಕಟ್ಟಿರ್ತೀವಿ, ಮೆಸ್ ಹಾಕಿ ಕಟ್ಟಿರ್ತೀವಿ. ಸಪೋರ್ಟ್ಗೆ ಕಲ್ಲು ಎತ್ತಾಗೂ ಜಗ್ಬೇಡ್ದು ಅಂತ 8ಕ್ಕೆ 2 ಕಲ್ಲು ಸಪೋರ್ಟ್ ಕಲ್ಲು ಕೊಟ್ಕೋತೀವಿ ಸರ್. ಈ ಪೂರ್ತಿ ಬಿಗಿ ಲೈನ್ ಸರ್, ಈ ಕಡೆ ಲೈನು ನೋಡ್ಕೊಳ್ಳಿ, ಈ ಕಡೆ ಲೈನು ಎಲ್ಲ ಈ ಮೂಲೆಯಲ್ಲಿ ಇರುತ್ತೆ ಸರ್. ಅದಕ್ಕೆ ಕಾರ್ನರಲ್ಲಿ ಜೋಡಿ ಕಲ್ಲು ಹಾಕ್ತೀವಿ ಸರ್. ಆಮೇಲೆ ಇನ್ನೊಂದು ಸರ್, ಬೌಂಡ್ರಿ ಫಿಕ್ಸ್ ಮಾಡ್ಕೋಬೇಕು ಅಂದರೆ ಕಮ್ಮಿ ಖರ್ಚು ಬೀಳುತ್ತೆ ನಮಗೆ. ಜಮೀನೊಳಗೆ ಸೊಸಿ ಮಾಮೂಲಿ ಏನಾರ ಬೆಳಿಬೇಕು, ಸೊಸಿಗಳು ಹಾಕೋಬೇಕು, ಅಡಿಕೆ ಸೊಸಿ ಇವೆಲ್ಲ ಬಾಳಿಕೆ ಬರಬೇಕು ಅಂದರೆ ಮೆಸ್ ಮಾಡಿಸ್ಕೊಳ್ಳೇಬೇಕು ಸರ್. ಯಾಕೆಂದರೆ ಒಂದೇ ಸಾರಿ ಮಾಡಿಸೋದು ಅದಕ್ಕೂ ಇದಕ್ಕೂ ಹೆಚ್ಚು ಕಮ್ಮಿ ಐತೆ, ಡಿಫ್ರೆನ್ಸ್ ಐತೆ ಸರ್ ರೈಟ್ ಬಂದು. ಅದರಿಂದ ಸರ್ ಇವರು ನೋಡ್ಬೋದು ಚಿಕ್ಕ ಸೊಸಿಗಳು ಹಣ್ಣಿನ ಗಿಡ ಎಲ್ಲ ಹಾಕವ್ರೆ. ಅದಕ್ಕೆ ಸರ್ ಇವರು ಜಾಲರಿನೇ ಹಾಕಿಸ್ಕೊಂಡವ್ರೆ. ಸರ್ವೆ ಕಲ್ಲಿಂದ ಆ ಕಡೆ ಲಾಸ್ಟಿಂದ ಆ ಕಡೆ ಲಾಸ್ಟ್ ಕಂಡು ಒಂದೇ ದಾರ ಕಟ್ಟಿಸ್ಬಿಟ್ಟು ಒಂದೇ ಲೈನ್ ಮಾಡಿಸಿ ಸರ್. ಕಲ್ಲು ಅಷ್ಟೇ ಒಂದೇ ಲೆವೆಲ್ ಬರಬೇಕು ಸರ್, ಆ ಥರ ಮಾಡ್ಕೊಡ್ತೀವಿ ಸರ್ ಕೆಲಸ. ಸರ್ ಈ ತಂತಿ ಜಾಲರಿಗೆ ಬಂದು 4 ಲೈನ್ ಹಾಕ್ಕೊಟ್ಟಿದ್ದೀವಿ ಸರ್, ಎಲ್ಲ ಟಾಟಾನೇ ಹಾಕಿರೋದು. ಆಮೇಲೆ ನಿಮಗೆ ಜಾಲರಿ ಬೇಡ ಸರ್, ನಮ್ಗೆ ಬರೀ ಮುಳ್ತಂತಿನೇ ಬರೀ ಬೌಂಡ್ರಿ ಫಿಕ್ಸ್ ಮಾಡ್ಕೋಬೇಕಂದ್ರೆ 6 ಲೈನ್ ಬೇಕಾದ್ರೆ 6 ಲೈನ್ ಹಾಕ್ಕೊಡ್ತೀವಿ ಸರ್, 7 ಲೈನ್ ಬೇಕಂದ್ರೆ 7 ಲೈನ್ ಮಾಡ್ಕೊಡ್ತೀವಿ ಸರ್. ಸರ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ರೈತರು ಯಾವ ಸೈಜ್ ಕಲ್ಲು ಕೇಳ್ತಾರೆ ಸರ್, 6 ಅಡಿ ಬೇಕಾದ್ರೆ 6 ಅಡಿ ಮಾಡ್ಕೊಡ್ತೀವಿ, 7 ಅಡಿ ಬೇಕಾದ್ರೆ 7 ಅಡಿ ಮಾಡ್ಕೊಡ್ತೀವಿ, 8 ಅಡಿ ಬೇಕಾದ್ರೆ 8 ಅಡಿ ಮಾಡ್ಕೊಡ್ತೀವಿ, 9 ಅಡಿ ಬೇಕಾದ್ರೆ ಸರ್ 9 ಅಡಿನೂ ಮಾಡ್ಕೊಡ್ತೀವಿ ಸರ್, 10 ಅಡಿ ಬೇಕಾದರೂ ಮಾಡ್ಕೊಡ್ತೀವಿ ಸರ್ ನಮ್ಮ ರೈತರಿಗೋಸ್ಕರ. ಸರ್ ನಮ್ಮ ಸರ್ವಿಸು ನಮ್ಮ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿಗಾರ ಕರೀಲಿ ಸರ್, ನಾವು ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಅಲ್ಲೇ ಇದ್ದು ಕೆಲಸ ಮಾಡ್ಬಿಟ್ಟು ಬರ್ತೀವಿ ಸರ್. ಸರ್ ನಮ್ಮ ಹತ್ರ ಲೇಬರು ಒಂದು 30 ಜನ ಗಂಟು ಅವರೇ ಸರ್. 3 ಬ್ಯಾಚ್ ಮಾಡ್ತಾಯಿದ್ದೀವಿ ಸರ್.